ಡಿ ಬಾಸ್ ಈ ಹೆಸರಿಗೆ ಕರ್ನಾಟಕದಲ್ಲಿ ತುಂಬಾ ರೀಚ್ ಇದೆ. ರೀಸೆಂಟ್ ಆಗಿ ನಡೆದಿರೋ ಕೆಲವೊಂದು ವಿಷಯದಿಂದ ಅವ್ರ ಮೇಲೆ ತುಂಬಾ ನೆಗೆಟಿವಿಟಿ ಇದೆ. ಬಟ್ ಈ ವಿಡಿಯೋದಲ್ಲಿ ಆ ವಿಚಾರಗಳು ಬೇಡ. ಇವರಿಂದ ಆಗಿರೋ ಪಾಸಿಟಿವ್ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ನಂಬರ್ 1, ಸಾರಥಿ ಸಿನಿಮಾ. ಈ ಸಿನಿಮಾ ರಿಲೀಸ್ಗೂ ಮುಂಚೆ ಹೀಗೆ ನೆಗೆಟಿವ್ ಫೇಸ್ ಅಲ್ಲಿ ಇದ್ರು. ಆದ್ರೆ ಸಿನಿಮಾ ಚೆನ್ನಾಗಿದ್ರಿಂದ ಮತ್ತೆ ಬೌನ್ಸ್ ಬ್ಯಾಕ್ ಆದ್ರು. ಸಿನಿಮಾ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಹಿಟ್ ಆಯ್ತು. ಉಗ್ರಂ ರಿಲೀಸ್ ಟೈಮಲ್ಲಿ ಮುರಳಿ ಅವರಿಗೆ ಅವ್ರ ರೀಸೆಂಟ್ ಫಿಲ್ಮ್ಸ್ ಫ್ಲಾಪ್ ಆಗಿದ್ರಿಂದ ಡಿಸ್ಟ್ರಿಬ್ಯೂಟರ್ಗಳು ಇವ್ರ ಸಿನಿಮಾನ ತಗೊಳ್ಳೋದಕ್ಕೆ ಹೆದರ್ತಾ ಇದ್ರು. ಆಗ ದರ್ಶನ್ ಅವರು ಜಾಸ್ತಿ ಯೋಚನೆ ಮಾಡ್ದಲೆ ಉಗ್ರಂ ಸಿನಿಮಾನ ತುಗುದೀಪ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಪ್ರಶಾಂತ್ ನೀಲ್ ಅವರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ದಿನಕರ್ ಸರ್ ದರ್ಶನ್ ಸರ್ ಇರ್ಲಿಲ್ಲ ಅಂದಿದ್ರೆ ಸಿನಿಮಾ ರಿಲೀಸೇ ಆಗ್ತಿರ್ಲಿಲ್ಲ ಅಂತ. ನಂಬರ್ 3, ನವಗ್ರಹ ಸಿನಿಮಾ. ಈ ಸಿನಿಮಾ ಮಾಡ್ಬೇಕಾರೆ ಎಲ್ಲಾ ವಿಲನ್ಸ್ ಮಕ್ಕಳನ್ನ ಕ್ಯಾಸ್ಟ್ ಮಾಡಿ ಮಾಡ್ಬೇಕು ಅಂತ ಅನ್ಕೊಂಡ್ರಲ್ಲ, ಅದೇ ಒಂದು ಪಾಸಿಟಿವ್ ವಿಚಾರ ಅನ್ಸುತ್ತೆ. ಈಗಲೂ ಧರ್ಮ ಕೀರ್ತಿರಾಜ್ ಅವರನ್ನ ಕ್ಯಾಡ್ಬರೀಸ್ ಅಂತಾರೆ. ಮತ್ತೆ ಈ ಸಿನಿಮಾದ ಕ್ರೇಜ್ ಈಗಲೂ ಕಮ್ಮಿ ಆಗಿಲ್ಲ. ವೇಟ್ ವಿಡಿಯೋದ ಟಾಪಿಕ್ TRP ಬಗ್ಗೆ ಅಲ್ವಾ? ಇವೇನು ಅಂದ್ರೆ ಇವರು ಅಷ್ಟು ಜನಕ್ಕೆ ರೀಚ್ ಆಗೋಕೆ ಇವೆಲ್ಲ ಸಣ್ಣ ಸಣ್ಣ ಹೆಜ್ಜೆಗಳು. ಸಾರಥಿ ಸಿನಿಮಾ ಬಗ್ಗೆ ಹೇಳಿದ್ದು ಅವರು ನೆಗೆಟಿವ್ ಸಿಚುವೇಶನ್ ಅಲ್ಲಿ ಇದ್ರೂನು ಹೇಗೆ ಬೌನ್ಸ್ ಬ್ಯಾಕ್ ಆದ್ರು ಅಂತ. ಉಗ್ರಂ ವಿಚಾರನ ಹೇಳಿದ್ದು ಹೇಗೆ ಅವರ ಕೋ ಆಕ್ಟರ್ಸ್ಗೆ ಹೆಲ್ಪ್ ಮಾಡ್ತಾರೆ ಅಂತ. ನವಗ್ರಹ ಸಿನಿಮಾ ಬಗ್ಗೆ ಹೇಳಿದ್ದು ಅವರ ಥಾಟ್ ಪ್ರೊಸೆಸ್ ಹೇಗಿದೆ ಅಂತ ತಿಳಿಸೋದಕ್ಕೆ. ಈಗ ಕ್ಲಿಯರ್ ಆಯ್ತು ಅನ್ಸುತ್ತೆ. ಮುಂದೆ ಹೋಗೋಣ. ನಂಬರ್ 4, ಒನ್ ಟೈಮಲ್ಲಿ ಕನ್ನಡ ಇಂಡಸ್ಟ್ರಿಲಿ ಆಕ್ಟರ್ಸ್ನ ಬೇರೆ ಭಾಷೆಯಿಂದ ಕ್ಯಾಸ್ಟ್ ಮಾಡೋರು. ಬಟ್ ಇವರು ಆದಷ್ಟು ಆ ಕ್ಯಾಸ್ಟಿಂಗ್ ಮಾಡೋ ಡಿಸಿಷನ್ ಇವ್ರ ಹತ್ರ ಇದ್ರೆ ಆಲ್ಮೋಸ್ಟ್ ಕನ್ನಡದ ನಟಿಯರಿಗೆ ಪ್ರಿಫರ್ ಮಾಡ್ತಾರೆ. ಮತ್ತೆ ಈ ವಿಷಯದ ಬಗ್ಗೆ ತುಂಬಾ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ನಂಬರ್ 5, ಸಲಾರ್ ಅಂಡ್ ಕಾಟೇರ. ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋರೇ 5 ಸೂಪರ್ ಸ್ಟಾರ್ಗಳು. ಅದರಲ್ಲಿ ಈ ತರ ಸೂಪರ್ ಸ್ಟಾರ್ಗಳೇ ಪ್ಯಾನ್ ಇಂಡಿಯಾ ಸಿನಿಮಾ ಬಂತು ಅಂತ ನಮ್ಮ ರಿಲೀಸ್ನ ಮುಂದಕ್ಕೆ ಹಾಕೊಂಡ್ರೆ ಉಳಿದ ಆಕ್ಟರ್ ಪರಿಸ್ಥಿತಿ ಏನು? ಅದಕ್ಕೆ ಕಾಟೇರ ಸಿನಿಮಾನ ವಿತೌಟ್ ಹೆಸಿಟೇಷನ್ 1 ವೀಕ್ ಗ್ಯಾಪ್ ಅಲ್ಲಿ ಸಲಾರ್ ಜೊತೆನೆ ರಿಲೀಸ್ ಮಾಡಿದ್ರು. ಅಂಡ್ ಕಾಟೇರ ಸಿನಿಮಾ ದರ್ಶನ್ ಅವರ ಕೆರಿಯರ್ ಅಲ್ಲಿ ತುಂಬಾ ದೊಡ್ಡ ಹಿಟ್ ಸಿನಿಮಾ ಆಯ್ತು. ಮತ್ತೆ ಕಾಟೇರ ಕರ್ನಾಟಕದಲ್ಲಿ ಹಿಟ್ ಆಗಿದ್ರಿಂದ ಸಲಾರ್ಗೆ ಕನ್ನಡದ ಕಲೆಕ್ಷನ್ಸ್ ಅಲ್ಲಿ ಹೊಡೆತ ಬಿತ್ತೇನೋ ಅಂತ ಅನ್ಸುತ್ತೆ. ಒಟ್ನಲ್ಲಿ ಕರ್ನಾಟಕದ ಸೂಪರ್ ಸ್ಟಾರ್ಸ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಯಾವ ಪ್ಯಾನ್ ಇಂಡಿಯಾ ಸಿನಿಮಾದ ವಿರುದ್ಧ ಬಂದ್ರೂ ಕರ್ನಾಟಕದಲ್ಲಿ ಏನು ತೊಂದರೆ ಮಾಡೋಕ್ಕಾಗಲ್ಲ. ಕನ್ನಡದ ಜನ ಕನ್ನಡದ ಸಿನಿಮಾನ ನೋಡ್ತಾರೆ ಅನ್ನೋದು ಕಾಟೇರ ಸಿನಿಮಾ ಪ್ರೂವ್ ಮಾಡ್ತು ಅನ್ಸುತ್ತೆ. ನಂಬರ್ 6, ಹೌ ಹಿ ಪ್ರಮೋಟ್ ಕನ್ನಡ ಫಿಲ್ಮ್ಸ್. ಈಗ ಬೆಳೀತಾ ಇರೋರಿಗೆ ಅಥವಾ ಅವರ ಕೋ ಆಕ್ಟರ್ಸ್ಗೆ ದರ್ಶನ್ ಅವರು ಪ್ರೀ ರಿಲೀಸ್ ಇವೆಂಟ್ಗೆ ಹೋಗಿ ಅಥವಾ ಕೇಮಿಯೋ ರೋಲ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಎಕ್ಸಾಂಪಲ್ ಹೇಳೋದಾದ್ರೆ ಟಗರು ಪಲ್ಯ, ಉಪಾಧ್ಯಕ್ಷ, ಗರಡಿ, ಹೀಗೆ ಅವರು ಈ ತರ ರಿಲೀಸ್ ಇವೆಂಟ್ಸ್ಗೆ ಬಂದೋದ್ರೆ ಜನಕ್ಕೆ ಸಿನಿಮಾ ಬರ್ತಾ ಇದೆ ಅಂತ ರೀಚ್ ಆಗತ್ತೆ ಅನ್ನೋದು ಫಿಲ್ಮ್ ಮೇಕರ್ಸ್ ಒಪಿನಿಯನ್ ಆಗಿರುತ್ತೆ. ನಂಬರ್ 7, ಇದು ತುಂಬಾ ಇಂಪಾರ್ಟೆಂಟ್. ಕ್ರಾಂತಿ ಸಿನಿಮಾ ಟೈಮಲ್ಲಿ ದರ್ಶನ್ ಅವರನ್ನ ನ್ಯೂಸ್ ಚಾನೆಲ್ ಬ್ಯಾನ್ ಮಾಡಿದ್ರು. ಆದ್ರೆ ಇವರಿಗೆ ಇರೋ ಫ್ಯಾನ್ ಬೇಸ್ ಇಂದ ಸಿನಿಮಾ ಪ್ರಮೋಟ್ ಮಾಡೋದಕ್ಕೆ ಬ್ಯಾನ್ ಮಾಡಿರೋದು ಯಾವ ರೀತಿಯ ತೊಂದರೆ ಕೊಡ್ಲಿಲ್ಲ. ಅವರ ಫ್ಯಾನ್ಸೇ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲೂ ಅವರದೇ ಆದ ಯೂನಿಕ್ ಸ್ಟೈಲ್ ಅಲ್ಲಿ ಪ್ರಮೋಟ್ ಮಾಡಿದ್ರು. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಸಿನಿಮಾ ರೀಚ್ ಆಗ್ಬೇಕು ಅಂದ್ರೆ ನ್ಯೂಸ್ ಚಾನೆಲ್ಸ್ ಬೇಕು. ಅದೇ ನ್ಯೂಸ್ ನೋಡೋರು ಬೇಕು ಅಂದ್ರೆ ಅವರಿಗೆ ಸಿನಿಮಾಗಳು ಬೇಕು. ಹೀಗೆ ಇದೊಂದು ಸರ್ಕಲ್. ಆದ್ರೆ ಈಗ ನ್ಯೂಸ್ ಚಾನೆಲ್ ಇಲ್ಲ, ಬ್ಯಾನ್ ಮಾಡಿದಾರೆ. ಈ ಕಾರಣಕ್ಕೆ ದರ್ಶನ್ ಅವರು ಯೂಟ್ಯೂಬ್ ಅಲ್ಲಿರೋ ಸಣ್ಣ ಸಣ್ಣ ಕ್ರಿಯೇಟರ್ಸ್ ಇಂದ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ ತನಕ ದರ್ಶನ್ ಅವರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಚಾನ್ಸ್ ಕೊಟ್ರು. ಅಂಡ್ ಇದರಿಂದ ಇಬ್ರಿಗೂ ಹೆಲ್ಪ್ ಆಯ್ತು ಅಂತ ಅನ್ಸುತ್ತೆ. ಬಟ್ ಆಗಿದ್ ಪ್ರಾಬ್ಲಮ್ ಏನಂದ್ರೆ ದರ್ಶನ್ ಅವರ ಫ್ಯಾನ್ಸ್ ತುಂಬಾ ಜೆನ್ಯೂನ್ ಆಗಿ ತುಂಬಾ ಜನಕ್ಕೆ ರೀಚ್ ಮಾಡಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಸಿನಿಮಾ ಆವರೇಜ್ ಆಗೋಯ್ತನೋ ಅಂತ ಅನಿಸ್ತು. ಅದೇ ಈ ಟೈಮಲ್ಲಿ ಅಂದ್ರೆ ಕ್ರಾಂತಿ ಬರೋ ಟೈಮಲ್ಲಿ ಕಾಟೇರ ಬಂದಿದ್ರೆ ಫ್ಯಾನ್ಸ್ ಮಾಡಿದ ಪ್ರಮೋಷನ್ಗೂ ಕಾಟೇರ ಸಿನಿಮಾಗೂ ಒಳ್ಳೆ ಕಾಂಬಿನೇಷನ್ ಆಗ್ತಿತ್ತು. ಹೀಗೆ ದರ್ಶನ್ ಅವರು ಫ್ಯಾನ್ಸ್ ಜೊತೆ ಇರೋ ಕನೆಕ್ಷನ್ನ ಹಾಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ದರ್ಶನ್ ಅವ್ರ ಹೆಸರಿದ್ರೆ ರೀಚ್ ಸಿಕ್ಕೇ ಸಿಗುತ್ತೆ ಅಂತ ನನಗನ್ಸಿರೋದ್ರಲ್ಲಿ ಒಂದ್ 3-4 ವಿಷಯದ ಬಗ್ಗೆ ಹೇಳಿದ್ದೀನಿ. ಹಾಗೆ ಇವರು ನೆಗೆಟಿವ್ ವಿಷಯಕ್ಕೂ ತುಂಬಾ ರೀಚ್ ಆಗಿದ್ದಾರೆ. ಆದ್ರೆ ವಿಡಿಯೋದ ಉದ್ದೇಶ ಅದಲ್ಲ. ಇನ್ನು ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.